ಒಂದರಿ ಇವತ್ತು ಪಾರ್ಟಿ ಹೋಗಿ ಕ್ಯಾನ್ಸಲ್ ಆತ. ಯಾಕಂದ್ರೆ ಇಟ್ಟು ಮಸ್ತ್ ಇಲ್ಲೇ ಮಾಡಿದ್ಲ ಮತ್ತೆ ಯಾಕೆ ಪಾರ್ಟಿ ಬಿಡು ಅಂತ ಹೇಳ್ಬಿಟ್ಟಿವಿ. ಥ್ಯಾಂಕ್ ಯು ಸೋ ಮಚ್. ನನಗೋಸ್ಕರ ಅದೇ ಮಟ್ಟ ಎದ್ದು ಬಂದು ಹೇಳಿದಿರಾ, ಥ್ಯಾಂಕ್ ಯು ಸೋ ಮಚ್. ಹಿಂಗಿರ್ಬೇಕು ಹೇಳ್ತೀನಿ ನಿಮಗೆ. ಈ ಕಡೆ ಇಟ್ಟು ಫುಡ್ ಒಳಗೆ ಇನ್ವಾಲ್ವ್ ಆಗಿಬಿಟ್ರಲ್ಲ, ಒಟ್ಟು ಏನೇನು ವೆರೈಟಿ ಮಾಡತ್ತಾಳ. ಇವತ್ತು ನೋಡ್ರಿ ಏನು ಮಾಡ್ಯಾಳ, ಮಸ್ತ್ ಗಿಚ್ಚು ಫಲೂದ ಮಾಡ್ಯಾಳ. ಭಾರಿ ಸಿಂಪಲ್ ರೀ. ಏನು ಮಾಡ ಗೊತ್ತಿಲ್ಲ ರೀ, ಇದೊಂದು ಪ್ಯಾಕೆಟ್ ತೊಗೊಂಬಂದಾಳ. ರೆಡಿಮೇಡ್ ಪ್ಯಾಕೆಟ್ ಸಿಗುತ್ತೆ, ಫಲೂದ ಮಿಕ್ಸ್ದು ರೆಡಿಮೇಡ್ ಸಿಗುತ್ತೆ. 1 ಲೀಟ್ರ್ ಹಾಲು ಸ್ವಲ್ಪ ಬಿಸಿ ಮಾಡಿ ಅದ್ರಲ್ಲಿ ಹಾಕಿ ಇಟ್ಬಿಡೋದ್ರಿ, ಮುಗೀತು. ಮ್ಯಾಗ ಏನು ಮಾಡ್ಯಾಳ್ರಿ, ತಲೆ ಹೊಡಿಸಿ ಐಸ್ ಕ್ರೀಮ್ ತೊಗೊಂಡ್ಬಂದಾಳೆ. ಕಪ್ ಐಸ್ ಕ್ರೀಮ್ ತೊಗೊಂಡ್ಬಂದಾಳೆ. ನಾ ಕಪ್ ಐಸ್ ಕ್ರೀಮ್ ಹಾಕಿ ಕೊಟ್ಬಿಟ್ಟಾಳೆ. ನಾವು ಅವಾಗಲೇ ತಿಂದೀವಿ ರೀ. ನಾವು ತಿನ್ನೋ ಭೂಮಿಗಳೊಳಗೆ ಲಾಗ್ ಮಾಡೋದು ಮಾಡ್ತಿಬಿಟ್ಟೆ. ಈಗ ನಮ್ಮ ಮಮ್ಮಿ ಮತ್ತು ಅಕ್ಕ ಹೊರ ಹೋಗಿದ್ರೆ ಈಗ ಬಂದ್ರೆ ಅವ್ರಿಗೆ ಕೊಡತ್ತಾಳ. ಈಗ ಮತ್ತೆ ತಿನ್ಬೇಕು ಮತ್ತದ. ಅಯ್ಯವ ತಿಂದು ನೋಡ್ರಿ ನಮ್ಮ ಮಮ್ಮಿ ತಿಂದು ನೋಡ. ಮೊದಲೇ ಶಾವಿಗೆ ನೋಡಿದ್ರೆ ಬೇಡ ಅನ್ಸುತ್ತೆ, ತಿಂದು ನೋಡಿ ಹೆಂಗೈತಿ. ಐಸ್ ಕ್ರೀಮ್ ಐತಿ ಹೋಗ, ತಿಂದು ನೋಡಿ ಹೆಂಗೈತಿ ನೋಡ. ಬ್ಯಾಡದಂದ್ರ ಅವ್ರ ಪಪ್ಪ ಕೇಳಿದ್ರ ಕೇಳೋಗ ತೋರಿಸು ಕೇಳೋಗ. ಬೇಡ ಅಂದ್ರಲ್ಲ ಪಪ್ಪಾಗ ಒಂದು ಸ್ವಲ್ಪ ಆರಾಮಿಲ್ರಿಪ್ಪ. ಅವ್ರು ಅದಕ್ಕೆ ಅವ್ರು ಏನು ತಿನ್ನಲ್ಲಾಗ್ಯಾರ. ಸಕ್ರೆ ಭಾಳ ಐತಾರ. ಒಂದು ಅಂಥದ್ದು ಕೊಟ್ಟು ನಾವು ಅಂಥದ್ದು ತಿಂತೀವಿ. ನಾವು ಫ್ರಿಜ್ ಇಡ್ಬೇಕಾಗಿತ್ತು. ಕರೆಕ್ಟ್ ಫಲೂದ ತಿರುಗಿಸ್ರಿ, ಚಂದಾಗಿ ತಿರುಗಿಸ್ತೀನಿ. ತಿರುಗಿಸ್ತೀನಿ. ಏನೋ ಕಲ್ತಾಳ ನಿನ್ನ ಮಗಳು ಮಾಡಕ್. ತಾ ಮಾಡ್ತಾಳ್ರಿ, ಒಟ್ಟ ತಿನ್ನೋದಿಲ್ಲ. ಯಾಕೆ ಯಾರಿಗೆ ಗೊತ್ತಿಲ್ಲ, ಇಷ್ಟ ಒಂದು ಶುಗರ್ ಬಿಟ್ಬಿಟ್ಟಾಳ ಅದಕ್ಕೆ. Guys, welcome back to Nitin Vlogs. ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ರೀ. ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾ. ಕರೆಂಟ್ ಒಂದು ಹೋಗ್ಬಿಟ್ಟವ್ರಿ. ಇವತ್ತು ಸ್ಪೆಷಲಿ ಮನೆಯೊಳಗೆ ಮಾಡ್ಬೇಕು ಅಂದ್ಕೊಂಡಿದ್ವಿ, ಬಟ್ ಕರೆಂಟ್ ಹೋಗ್ಬಿಟ್ಟವು. ರುಬ್ಬಾಕಂತರೂ ಇಲ್ಲೇ ಇಲ್ಲ, ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ವಿ. ಹಿಂಗೆ ಹಾಕ್ಬೇಕು ಅನ್ನೋಕ್ಲೆ ಕರೆಂಟ್ ಹೋಗ್ಬಿಟ್ಟು ಏನು ಮಾಡ್ಬೇಕ್ರಿ, ಸುಮ್ಮ ಕುಂತೀನಿ. ಸಂಪುಗೆ ಇಲ್ಲಿ ಒಂದು ಹೇರ್ ಸ್ಟೈಲ್ ಹಾಕಿದೆ ನೋಡ್ರಿ, ಚಂದಾಗೈತ್ರಿ ನೋಡ್ರಿ. ಇಲ್ಲೇ ಕಾಣತಿಲ್ಲ, ಇಲ್ಲೇ ಹಾಪ ಇಲ್ಲೈತ್ ನೋಡು. ಸಾಗರ ಜೋಡಿ ಹಾಕಿ ಇದು ನೋಡಿ. ಮ್ಯಾಗ ಬ್ಯಾಸ್ರಾಗೈತ್ರಿ, ಬಂದು ಕೂತಾರಿ. ಕರೆಂಟ್ ತೆಗ್ದಾರ ಅಲ್ಲಿ ನೋಡ್ರಿ. ನಿಮ್ಗೆ ಕಾಣತಿರ್ಬೇಕು ವೈರ್ ಎಲ್ಲ ಉಚ್ಚಾರ ನೋಡ್ರಿ. ಅಲ್ಲಿ ನೋಡ್ರಿ ಹೆಂಗೆ ವೈರ್ ಬಿದ್ದಾವ ನೋಡ್ರಿ ಕೆಳಗೆ. ಅಲ್ಲೇನೋ ರಿಪೇರ್ ಮಾಡತ್ತಾರ ನೋಡ್ರಿ. ಆ ಫುಲ್ ಕೆಳಗೆ ಬಿದ್ದಾವ ನೋಡ್ರಿ. ಅಲ್ಲೇನೋ ರಿಪೇರ್ ಮಾಡಿಸ್ಯಾರ. ಹಂಗಾಗಿ ಕೆಟ್ಟ ಕರೆಂಟ್ ಹೋಗ್ಯೋ ಸಿಕ್ಕಿ ಬಗಸಿಲ್ಲ ಸುಮ್ಮ ಕೂತೇವೆ ನೋಡ್ರಿ. ನಮ್ಮ ಮನೆಗೆ ಇನ್ನೊಂದು ಏನು ಹೇಳೋ ಗೊತ್ತೇನ್ರಿ, ಫ್ರೆಶ್ ತರೋದ್ರಿ, ಕೆಟ್ಟ ನಂತರ ತಿನ್ನೋದು. ನಿನ್ನಿಂದ ಅಜ್ಜಿ ಹೇಳಾಗತ್ತಾರ ತಿನ್ರಲಿ ಅಂತಂದ್ರೆ ಈಗೇನೋ ಜ್ಯೂಸ್ ಮಾಡ್ತೀನಿ ಅಂತ ಇಟ್ಕೊಂಡು ಕೂತ್ಲರಿ. ಈಗ ಲೊಳ್ಳೊಳಗೈತತೆ ಕಲ್ಲಂಗಡಿ ಹೆಂಗೆ ತಿನ್ನತ್ತ ನೋಡ್ರಿ. ಒಳ್ಳೆ ಊಟ ಮಾಡೋದಂಗೆ ಮಾಡತ್ತಾಳ. ಇದು ತೊಗೊಂಡ್ಬರಕ್ಕೆ ಬರಲ್ಲ ಏನೋ ಫೋಕ ನನಗೆ. ಅದೇ ಅಂತಾರಲ್ಲ ಫೋಕ ಅಂತಾರಲ್ಲ. ತಿನ್ನೆ ಕೈಯಾಗ ಎತ್ತಿ ಅಂದ್ಮೇಲೆ ಇದಕ್ಕೆ ಡೌಟ್ ಪಡ್ತೀವಿ. ತಿಂದ ಬಿಡು ಎಲ್ಲ. ಈಗ ಎಳದ್ರಿ ಲೈನ್ ನೋಡ್ರಿ, ಇಲ್ಲಿ ಹತ್ಯಾರ ನೋಡ್ರಿ ಕಂಬದ ಮೇಲೆ. ಈಗ ಕನಾತೈತ್ರಿ ಯಪ್ಪ. ಕರೆಂಟ್ ಮೇಲೆ ಹೆಂಗೆ ನೋಡ್ರಿ ಅವ್ರು ಹತ್ತುದು ನೋಡ್ರಿ. ಕಂಬದ ಮ್ಯಾಗ ಹೌದು, ಕಂಬದ ಮ್ಯಾಗ ನೋಡಿದ್ರಿ. ನಾತ್ ಬಿಡ್ರಿಪ್ಪ, ಲೈಟ್ ಮಾಡ್ದು ಹಿಂಗೆ ಡೇಂಜರ್ ಇರ್ತೈತಿ. ಅದಕ್ಕೆ ತೆಗೆದು ಬಿಟ್ರಿ ಇವ್ರು, ಕರೆಂಟೇ ತೆಗೆದು ಬಿಟ್ರ. ಏನೋ ಮಜಾ ಬರ್ತೈತ್ರಿ ನೋಡ್ಸೋಕೆ. ಸರ್ ಕಡೆ ಬಡಿಸ್ಕೋದೆ ಅಂಚಿನು ನಿಮ್ಮ ಕಾಲೇಜ್. ಸ್ವಲ್ಪ ಜೋರು ಹೊಡಿಬೇಕಲ್ಲಿ. ಜೋರು ಹೆಂಗೆ ಹೊಡಿಬೇಕ? ಸ್ವಲ್ಪ ಜೋರು ಹೊಡಿಬೇಕು. ನೋಡ ನಂಗೆ ಹೊಡಿ ಮಜಾ ಬರ್ತೈತ್ಲ ಈ ಚಿನ್ನಿ. ಇದ್ರೆ ಹುಟ್ರು ನೋಡ್ತೈತಿ ನೋವಂಗಿಲ್ಲ ನಿಂಗೆ. ಯಾಕೆ ತಲೆ ನೋಸಾಗತ್ತೈತನ? ಇಲ್ಲಪ್ಪ ಮಜಾ ಬರೋದು ಅಂದ್ರೆ ನಿಮ್ಗೂ ಹಿಂಗೆ ಮಜಾ ಬರುತ್ತೆ ಹೇಳ್ರಿ. ಮಜಾ ಅಲ್ಲದ. ಈಗ ನಿನಗೆ ಮೂಡಿಲ್ಲ, ಏನು ಮಾಡಕ್ಕೆ ಕೆಲಸ ಬಗಸಿ ಏನೂ ಇಲ್ಲ, ಮತ್ತು ನಿನ್ನ ಮೈಂಡ್ ಈ ಕಡೆ ಇಲ್ಲ. ನಿದ್ದೆ ಮೂಡ್ದಾಗೈತೆ ನಿನ್ನ ಮೈಂಡ್. ಈಗ ಅದು ಏನು ಮಾಡಿದ್ರು ಮಾಡಿಸ್ಕೊತೈತಿ ಈಗ ಅದು ನಿನ್ನ ಕಡೆ. ಅದಕ್ಕೆ ಅದು ಏನೂ ನೋವಾಗೋಲ್ತ. ನಾನು ಆ್ಯಕ್ಟಿವ್ ಅದೀನಿ, ನನಗೆ ಇಷ್ಟೇ ಬಡಿ ನೀ ನನಗೆ ಪೆಟ್ಟು ಹತ್ತತ್ತ.
ನೋಡು ನಾನು ಹಿಂಗೆ ಬಡದ್ನಿ ಅಂದ್ರೂ ನಿಂಗೆ ಏನು ಪೆಟ್ಟ ಹತ್ತಂಗಿಲ್ಲ. ನೀ ಹೆಂಗೆ ಅದಿ ವಿಚಿತ್ರ ಅದಿ. ಮೂಡ್ ಸ್ವಿಂಗ್ಸ್ ಅಂತ ಗೊತ್ತು, ಹುಡುಗಿಯರಿಗೆ ಮೂಡ್ ಸ್ವಿಂಗ್ಸ್ ಇರ್ತಾವ ಅಂತ ಅನ್ಕೊಂಡು ಬೇಡ್ರಿ, ಹುಡುಗರಿಗೂ ಮೂಡ್ ಸ್ವಿಂಗ್ಸ್ ಇರ್ತಾವ ಗೊತ್ತು. ಯಾವ ಟೈಮ್ನಾಗ ಏನು ಮಾಡ್ತಾರೆ ಅನ್ನೋದು ಹೇಳಕ್ ಬರೋದಿಲ್ಲ. ಹೌದು ರೀ, ಅದು ಒಂಥರ ಕರೆ ಐತ್ರಿ. ಹಾಂ ಮೂಡ್ ಸ್ವಿಂಗ್ ಏನು ಕರೆಂಟ್ ತಗೊಂಡ್ಲಿಪ್ಪ ನೀವು ತಾಪ ಆಗೋದೈತು. ಕರೆ ಅಲ್ಲಿ ನೋಡಿ ಇಲ್ಲಿ ಕೆಲಸ ನಡೆದದಲ್ಲಿ ಮುಂಜಾನೆ ತಗೋದಾರ್ರಿ, ಹೊತ್ತಕ್ಕೆ ತಗೋದಾರ. 1 2 ಆತ್ರಿ ಈಗ. 2 ಆತ. ಚಿಕನ್ ತೊಗೊಂಬಂದಿದ್ವಿ ಎಲ್ಲ ರುಬ್ಬಾಕಿ ಇಟ್ಟಿದ್ದೀವಿ ರೀ. ಎಲ್ಲ ಹುರ್ಕೊಂಡು ಹಿಂಗೆ ಏನು ಹಾಕಬೇಕು ಅನ್ನೋಕ್ಲ ಪಟ್ ಅಂತ ಕರೆಂಟ್ ತೆಗೆದ್ಬಿಟ್ಟಾರಿ. ಏನು ಮಾಡ್ಬೇಕು? ಚಿಕನ್ ಫ್ರಿಜ್ ಒಳಗೆ ಕೂತು. ಫ್ರಿಜ್ದಾಗ ಕೂತೈತ್ರಿ. ಈಗ ಸಂಜೆಗೆ ಅದನ್ನ ಅಡುಗೆ ಮಾಡಿದ್ರಿ. ಈಗ ಸಂಜೆಗೆ ಬಿಸಿದ ಅಡುಗೆ ಮಾಡಿದ್ರಿ ತಿನ್ನೋದ್ರಿ. ಅವಾಗಾರ ಸಂಜೆಗೆ ಬಿಸಿ ಅಡುಗೆ ಮಾಡ್ಕೊಂಡು ತಿನ್ನೋಣ. ಚಿನ್ನಿ ಎಲ್ಲ 9 ವಾಸನೆ ಬಿಸಿ ಇಟ್ಟಿದ್ರಿ. ಚಿಕನ್ ರೀ, ಚಿಕನ್ ನಾ ಎಣ್ಣೆ ಹಾಕಿದ್ದಕ್ಕೆ ಬರೀತಾನ ನೋಡ್ಕೊಂಡೆ. ಇಲ್ಲ ನೀ ಎಣ್ಣೆ ಹಾಕಿದಾಗ ನಾ ಯಾಕೆ ಬೈಲಿಲ್ಲ? ಅಯ್ಯೋ ಅಂಚಿಕೆ ಬರೋದು ಮತ್ತೆ ಏನು ಮಾಡ್ಬೇಕು? ಯಾಕೆ ಹಂಚಿಕಿಲಿ? ಇದನ್ನು ನೀನೇ ಮಾಡಿಚಿನಿ? ಫಸ್ಟ್ ಟೈಮ್ ನಾನು ಸಾರು ಮಾಡಿದ್ದೆ. ಇದು ಯಾವತ್ತು ಅಜ್ಜಿ ಮಾಡ್ತಿರಲ್ಲ ಸಾರ್? ಎರಡು ಅಜ್ಜಿನೇ ಮಾಡ್ತಿದ್ರಿ. ಇವತ್ತು ನನಗೆ ಬಿಟ್ರೆ ಯಾಕಂದ್ರೆ ಗೊತ್ತಿಲ್ಲ. ಮಾಡಲಿ ಅಂತ ಚಲೋ ಮಾಡ್ರಿ. ಹಿಂಗೆ ಮಾಡಿ ನನಗೆ ಗೊತ್ತಾಗಲ್ವಾ? ಅದು ನನಗೆ ಗೊತ್ತಾಗೋದು ಚಿನಿ. ಅಜ್ಜಿ ಕೊಡು. ಇದು ಫ್ರೈನಾ? ಸುಕ್ಕ. ಓಕೆ. ಆ್ಯಕ್ಚುಲಿ ಇವತ್ತು ಮುಂಜಾನೆಗೆ ಭಾಳ ಕ್ರೀವಿಂಗ್ ಆಗತ್ತೈತ್ರಿ ಚಿಕನ್ ತಿನ್ನೋದು. ಮುಂಜಾನೆದು ಎಷ್ಟು ತಡಪಡಿಸಿದ್ಲ ಕರೆಕ್ಟ್ ತಗೊಂಡ್ಬಿಟ್ಟ. ಇಲ್ಲ ಲಾಸ್ಟ್ ವಾರ ಬೇಡ ಅಂದ್ಲ ತಾನೇ ತರ್ತೀನಿ ಅಂತ. ಎಸ್ ಮಸ್ತ್ ಮಾಡತ್ತಾರ. ಆ್ಯಕ್ಚುಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಮಸ್ತ್ ಇರುತ್ತೆ. ಏನೋ ಮಾಡತ್ತಾಳ್ರಿ, ಮಾಡ್ರಿ. ಇದು ಚಿಕನ್ ಹೆಂಗೆ ಕುದಿದ್ ಗೊತ್ತಾಗ್ತಿದ್ರಿ? ಚಿಕನ್ ಕುದ್ದಿದ್ದು ಹೆಂಗೆ ಗೊತ್ತಾಗ್ಬೋದತ್ತ? ಚಿಕನ್ ಗುದ್ದಿದ್ದು ಹಾಂ ಸಿಂಪಲ್ಲಿ. ಚಿಕನ್ ಕುದಿಬೇಕಿತ್ತಲ್ಲ, ಆಮೇಲೆ ಮಸಾಲೆ ಹಾಕ್ಬೇಕಿಲ್ಲ. ಇದೆಲ್ಲ ನೀವು ಕುದಿಸಿದಂದ್ರೆ ಎಣ್ಣೆ ಪಣ್ಣಿ ಎಲ್ಲ ಹೋಗ್ಬಿಡ್ತೀವಿ. ನೀವು ನೋಡಿದ್ದು ಏನದೇ ಅದು ಮೆತ್ತಗಾಗಿತ್ತು ರೀ, ಎಲ್ಲ ತಾಳ್ಬೋದಿತ್ತು ರೀ. ಕೆಳಗೆ ಹೋದ್ರೆ ಆಗ್ತೈತಿ, ಅದು ಮುಚ್ಚಿ ಹೋದಲ್ಲ. ತಿಂದ್ರಿ ಹಾಗಿಲ್ಲ ನಾ ಮಾಡಿದ್ದೆ. ಹ್ಞೂ ನೀ ಮಾಡಿ ತಿನ್ನಲೇಬೇಕಲ್ಲ ಮತ್ತೀಗ. ಅದು ಹೊಟ್ಟೆಗೆ ಹಾಕ್ಬೇಕು ಅದು ಮೊದಲು ಕುಕ್ಕರ್ ಕಸ್ಕೋಬೇಕಲ್ಲ? ಅದು ಕುಕ್ಕರ್ ಕಟ್ಟಿದ್ರು ಬಿಡ್ಕಾಡಲ್ಲ. ಏನಾದ್ರು ಮಾಡ್ತಾರೆ ಮಾಡಲಿ. ಚೆನ್ನಾಗಿ ಕುದಿಸ್ಕೊ, ಆಮೇಲೆ ಮಸಾಲೆ ಹಾಕಿದ್ರೆ. ಮಸಾಲೆ ಹಚ್ಚಿರಿ ಎಲ್ಲಿದಕ್ಕೆ? ಇಲ್ಲಿ ಮಸಾಲೆ ಮತ್ತೆ ಇದೇನು ಹಚ್ಚಿಲ್ಲ. ಮತ್ತೆ ಈಗ ಮಸಾಲೆ ಎಲ್ಲ ಏನಿದೆ? ಮಸಾಲೆ ಅಂತ ಅನ್ಕೊಂಡಿದ್ದೆ ಬಿಡು. ಮಸಾಲೆ ಏನೈತಿ ಇದು ಮಾಡೋದು. ಏನು ಮಾಡತ್ತಿ? ಅರ್ಶಿನ ಖಾರ ಟೊಮ್ಯಾಟೊ ಹಾಕೈತೇನೆ ಅದಕ್ಕೆ. ಟೊಮ್ಯಾಟೊ ಭಾಳ ಹಾಕಿದ್ರೆ ಭಾಳ ಹಾಕಿಲ್ರಿ. ಇದು ಮಾಡ್ತೀರ ಅನ್ಕೊಂಡಿದ್ದೆ. ಹಸಿರು ಮಾಡ್ತೀರ ಅನ್ಕೊಂಡಿದ್ದೆ. ಹಸಿರು ಮಾಡ್ತೀವಿ. ಹೌದಾ? ಓಕೆ ಡನ್. ಕೆಂಪು ಅನ್ಕೊಂಡು ಮತ್ತೆ ಕೆಂಪು ಕಾಣತೈತಲ್ಲ ಅದಕ್ಕೆ. ಕೆಂಪು ಊಟ ಹಾಕ್ತೇನೆ. ಇಲ್ರಿ ಅರ್ಶಿನ ಹಾಕಿನ್ರಿ, ಇದು ಹಾಕಿನಿ. ಇದು ಹಾಕೋದು ಇವತ್ತು ಇದು ಫ್ರೈ ಆದ ನಂತರ ಹಾಕ್ಬೇಕತ್ತವ. ಇದನ್ನು ಮಾಡಕ್ಕೆ ಯಾಕ್ಲಿ ಏನು ಮಾಡಕ್ಕೆ ಕಲ್ತಿಲ್ರಿ. ಕಲಿಯಾಕತ್ತಿಲ್ಲ. ಅದ್ಮಾಸ್ ಮೇಲೆ ಹೊಡೆಯಾಕಿಂದೆ ಎಲ್ಲ. ಇಲ್ಲ ಈ ಕಡೆ ಭಾಳ ಇಂಟ್ರೆಸ್ಟ್ ಬಂದಿತ್ತು ಈಕಿಗೆ ಅಡುಗೆ ಮಾಡಕ್ಕೆ. ನೀ ಅದಿ ಅಂತ ಹೇಳಿ. ಹಾಂ ನಾ ಅದೇನಂತ ಇಂಟ್ರೆಸ್ಟ್ ಬಂದೈತಿ. ಯಾಕೆ? ಹೌದು ನೀ ಅದಿ ಅಂತ ಹೇಳಿ ನಂಗೆ ಹೆಲ್ಪ್ಫುಲ್ ಆಗೈತಿ. ನಾನು ಇಲ್ಲ ಹಂಗೆ. ಹಾಂ ಹಾಂ ಎಲ್ಲ ಫುಲ್ ಕಾಣಕತ್ತೈತಿಲ್ಲ. ಇದು ಒಂದು ಸ್ವಲ್ಪ ದಮಾಸ್ ಕೊಡೈತ್ರಿ. ದಮಾಸ್ಕೊಂಡಾದ ನಂತರ ಆಮೇಲೆ ಹಿಕ್ಕಟ್ಟ ಅದು ಮಸಾಲೆ ಐತಲ್ಲ ರುಬ್ಬಿಟ್ಕೊಂಡಿದ್ದು ಮಸಾಲೆ ಹಾಕಿಬಿಡಿದ್ರೆ ಅಷ್ಟೇ ಮುಗೀತು. ನಿನ್ನೆಲ್ಲ ಗಂಡು ಬಿದ್ದಾಡ್ರ ಈ ತರ್ತಿಲ್ ಹೂ ಹಾಕಿ ಚಿಕನ್ ತರ್ತಿಲ್ ಹೂ ಹಾಕೊಂಡು ತರ್ತಿಲ್ ಹೂ ಹಾಕಿ ಭಾಳ ಆಸಕ್ತಿ ತಿನ್ನೋದು. ಯಾಕೆ ನಿನ್ನೆ ಮಸ್ತ್ ಹೊಡೆದು ಬಂದೇನ್ರಿ. ಅದಕ್ಕೆ ರೀ ಒಟ್ಟು ಹೊಡೆದು ಬರ್ತಾನೆ ರೀ. ನಮಗೆ ಏನೂ ಕೊಡ್ತಂಗಿಲ್ಲ ರೀ. ಗೊತ್ತಾಯ್ತು ನೋಡ ಇವತ್ತು ಬಿಡಿ. ಇಟ್ ಇಸ್ ಅ ತಬಲಾ. ಕುದಿತಾಳ
ಇನ್ನೂ ಸ್ವಲ್ಪ ಕುದಿಸ್. ನನಗತ್ರ ಕುದ್ದೈತೆ ಅನ್ಸಾದೈತಿ. ಕುದ್ದೈತಿ ಬಾಕಿ ಇಲ್ಲಾಂದ್ರೆ ಇನ್ನೊಮ್ಮೆ ತಿರುಗಿಸೋದು. ಹಂಗೆ ದೊಡ್ಡ ತಡಿಬಾರ್ದ, ಕೈ ಸುಡ್ತೈತಿ ನೋಡ. ಐ ಓಡ ಪಾಯಸಲ ಐತಿ. ಸರಿ ಯಾವಾಗ ನೋಡ ಇನ್ನು ಗಟ್ಟಿ ಇರ್ತೈತಿ. ಇನ್ನು ಈಗ ಆಗತೈತಿ. ಹೌದಿಲ್ಲ? ಈಗ ಸ್ವಲ್ಪ ಇನ್ನೊಂದು 5 ನಿಮಿಷ ನಂಗೆ ಇದಾಗು ಮಟ ಅರ್ಧ ಮುಚ್ಚದಕ್ಕೆ ಸಣ್ಣಗೆ ತಿರುಗಿಸ್ತೀನಿ. ವಾಸನೆ ಮಾತ್ರ ಗಮ್ಮತ್ ಇದ್ದೈತ್ರಿ. ಮಾಡದಿ ಇದು ಬರೋಬ್ಬರ ಆತೆ. ಶಬಾಷ್. ನೋಡು ಹೆಂಗೆ ಬಂದೈತೆ ನೋಡಿ ಎಣ್ಣೆ. ಹೌದಲ್ಲ ಮಸ್ತ್ ಬಂದೈತ್ಲ. ಓ ಉಪ್ಪು ಹೆಂಗೆ ಗೊತ್ತಾಗೋದು ನನಗೆ. ಇಲ್ಲಿ ಬಿಡು, ಭಾಳ ಒಳ್ಳಾಡ್ಸ್ಬಿಡ. ಎಣ್ಣೆ ಹೋದೈತಿ. ಒಂದ್ಸಲ ನನಗೆ ಹೆಂಗೈತಿ ಗೊತ್ತೇನ್ರಿ, ಒಂದ್ಸಲ ಫುಲ್ ಕೋಳಿ ತೊಗೊಂಡು ಹಿಂಗೆ ಸುಟ್ಟು ತಿನ್ಬೇಕಂತ ಅನ್ಸಾದೈತಿ. ನಾನು ಪಿಂಟ ಮಾಡ್ತೀವಿ. ನಾನು ಪಿಂಟ ಫುಲ್ ಒಂದು ಕೋಳಿ ತೊಗೊಂಡು ಎಲ್ಲಿ ಸುಡ್ತಿರ್ತೀವಿ. ಅದೇ ಪ್ರಾಬ್ಲಮ್ ಐತಿ ನೋಡಿಲ್ಲ, ಎಲ್ಲಿ ಸುಡೋಕೆ ಆಗಿಲ್ಲ. ಅದೇ ಪ್ರಾಬ್ಲಮ್ ಐತಿ. ವಾಸನೆ ಬರ್ತೈತೆ ಎಲ್ಲ ಹಿಂಗೆ ಇಲ್ಲಿ ಒಟ್ಟು ಹೆಂಗ್ರಿ ಮಸ್ತ್ ಸ್ವಲ್ಪ ಇದು ಮಸ್ತ್ ಮಸ್ಲಿಗೆ ಹೆಚ್ಚು ಸ್ವಲ್ಪ ಒಂದು 2-4 ತಾಸು ಮ್ಯಾರಿನೇಟ್ ಮಾಡೋಕ್ಕಿಟ್ಟು ಸುಟ್ಟು ತಿಂದಿದ್ರೆ ನಾನು ಪಿಂಟೆ ಆರ್ಡರ್ ಮಾಡ್ತಿದ್ರು ಅಲ್ಲಿ ಒಂದ್ಸಲ. ಎಸ್ ನೀರು ಹಾಕಿದ್ರು ಇದು ಸುಕ್ಕ ಮಾಡಿದ್ರನ ಮತ್ತು ಹಸಿರೇ ಆಗಿಲ್ಲಲ್ಲ. ಮಾಡ್ಬೇಕು. ಹಸಿರಾಗಿತ್ಲ ಹಸಿರಾಗೈತೇನೆ ಹೇಳ್ರಿ. ನಿಮ್ಗೆ ಹಸಿರು ಕಾಣತಿರ್ತೀನಿ. ಸ್ವಲ್ಪ ಹಸಿರಾಗೈತೆ ಏನೋ ಮಾಡ್ಯಾಳ್ರಿ. ಒಟ್ಟು ಮಸ್ತ್ ಮಾಡ್ಯಾಳೆ. ಸ್ವಲ್ಪ ಮೊಸರು ಗಿಸ್ರು ಹಾಕಿ ಮಾಡ್ಬೇಕ್ರಿ. ಭಾರಿ ಹೌದಾ? ವೆರಿ ಗುಡ್. ಮಸಾಲೆ ಇದು ಮಸಾಲೆ ಹಾಕಿನಿ, ಆಮೇಲೆ ಅರ್ಶಿನ ಹಾಕಿನಿ, ಇದಕ್ಕೆ ಟೊಮೆಟೊ ಹಾಕಿನಿ, ಮೊಸರು ಹಾಕಿನಿ, ಅಷ್ಟು ಹಾಕಿನಿ. ಕುದೈತಿ ನೋಡ. ಬೆಂದೈತಿಲ್ಲ ನೋಡ. ನೋಡು ಫುಲ್ ಬೆಂದೈತಿ ನೋಡು. ಇನ್ನೂ ಸ್ವಲ್ಪ ಬೆನ್ನಿಸ್. ನೋಡ್ತೀನಿ. ಉಪ್ಪಿಲ್ಲ ಗೊತ್ತಿಲ್ಲ. ಉಪ್ಪೇ ಇಲ್ಲ. ಅದೇ ಉಪ್ಪಿಲ್ಲ, ಈಗ ಹಾಕೋಕೆ ಬೆಂದೈತಿ. ಇನ್ನೂ ಸ್ವಲ್ಪ ಬೆಂದೈತಿ. ಅಯ್ಯೋ ಉಪ್ಪೇ ಇಲ್ಲ. ಒಂಥರ ಹಾಕತ್ಲ ಉಪ್ಪಿಲ್ಕಂದ್ರೆ ನೋಡೋದು ಕರಿ ಏಟ್ ಹಾಕಂತ ಹೋಗಿ ನೋಡ್ಲಿ. ಛೇ ಹೌದು ಮತ್ತೆ ನಿಂಬೆಕಾಯಿ ಇರ್ಬೇಕಾಗಿತ್ತು ರೀ. ಇದ್ರ ಜೊತೆ ನಿಂಬೆಕಾಯಿ ಮತ್ತು ಉಳ್ಳಾಗಡ್ಡಿ ಮಜಾ ಬರೋದಿಲ್ಲ. ಸಾರಿ ಇಲ್ಲಿ ಬಂಗಾರಿ ಮುಗಿಯೋದಿಲ್ಲ ತರ. ಇದೇನು ಪ್ಯೂರಿ ಇದು ಮಸಾಲೆ ಹಸಿರೇ ಇಲ್ಲಲ್ಲ ಮತ್ತು ಅದನ್ನು. ಹಸಿರು ಕೆಂಪು ಐತಿ. ಟೊಮೆಟೊ ಹಾಕಿನಿ, ಚಟ್ನಿ ಹಾಕಿನಿ, ಮಿರ್ಚಿ ಹಾಕಿನಿ. ಅದಾಗತ್ತೆ ನೋಡು. ವಾ ಹೇಳ್ರಿ ಅಂತಂತೂ ಮಾಡಕ್ಕೆ ಕಲ್ತಲ್ರಿ. ಆಕೆ ಒಟ್ಟು ಇಂಟ್ರೆಸ್ಟ್ ಇರ್ಬೇಕ್ರಿ. ಆಕೆಗೆ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ಎಲ್ಲ ಮಾಡ್ತೈತಿ. ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನೋಡ್ರಿ ಇದು ಹೆಂಗೆ ಬರುತ್ತ ಅಂತ ಹೇಳಿ. ಆ್ಯಕ್ಚುಲಿ ಇವತ್ತು ಬೇರೆ ಮಾಡಕ್ಕಿದ್ಲಕ್ಕಿ ಕೊಲ್ಲಾಪುರ ಸ್ಟೈಲ್ ಮಾಡಕ್ಕಿದ್ಲ. ಬಟ್ ಅದು ನಾ ಮಸಾಲೆ ಗೀಸಲೆಲ್ಲ ತಂದಿಲ್ಲ. ಹಂಗಾಗಿ ಇದು ನಾರ್ಮಲ್ ಮನೆಗೆ ರೆಗ್ಯುಲರ್ ಆಗಿ ಮಾಡ್ತಿಲ್ಲ ಅದೇ ಮಾಡ್ಯಾವ. ಗ್ರೇವಿ ಹತ್ರ ಮಸ್ತ್ ಕಾಣತೈತಿಪ್ಪ. ಅಂತ ಹೇಳಿ ಟೊಮೆಟೊ ಹಾಕೋಣ ಥರ ಟೇಸ್ಟ್ ಬೇರೆ ಬರ್ತೈತಿ. ಹುಳಿ ಸ್ವಲ್ಪ ಮಸ್ತ್ ಬರ್ತೈತಿ ಅಲ್ಲ, ಮಸ್ತ್ ಅನ್ಸುತ್ತೆ. ಅದ್ರೊಳಗೆ ಸ್ವಲ್ಪ ಮೊಸರು ಹಾಕಿ ಮಸ್ತ್ ಬರ್ತೈತಿ. ಇನ್ನೂ ಆದ್ರೂ ನನ್ನ ಲೈಫ್ದಾಗ ನಾನು ಹೊರಗೆ ಹೋಗಿ ಚಿಕನ್ ತಿಂದು ಬಂದಿಲ್ಲ. ಸುಬ್ಬಿ ಇದಕ್ಕೆ ಹೊರಗೆ ತಿಂದ್ರ ಅಲ್ಲಿ ತಿಂದಿದ್ದು ಅಲ್ಲ. ಎಲ್ಲಿ ಗೋವಾದಾಗ ತಿನ್ಸಿನಿ, ಇದ್ರೊಳಗೆ ತಿನ್ಸಿನಿ. ಎಲ್ಲಿ ಪೇಪರ್ ತಿಂದಿವಿ. ಗೋಬಿ ಏ ಅದು ಚಿಕನ್ 65 ತಿಂದಿವಪ್ಪ. ಮತ್ತೇನು ತಿನ್ಬೇಕ? ಹಿಂಗೆ ತಿಂದಿಲ್ಲ. ಗ್ರೇವಿ ತಿಂದಿಲ್ಲ ನಾನು ಲೈಫ್ ಒಳಗೆ ತಿಂದಿಲ್ಲ. ಸುಬ್ಬಿ ಒಯ್ತೀನಿ ಯವ್ವ ನಿಂದು ಲೈಫ್ ಒಂದು ನಿಂದು ಲೈಫ್ ಮುಗಿಟ್ರೆ ಒಂದ್ಸಲ ಕರ್ಕೊಂಡು ತಿಂತು. ಸೂಪಿ ಲೈಫ್ ಅಂದ್ರೆ ನೀವು ಒಂದ್ಸಲ ಮುದುಕಿ ಆಗೋಟ್ರ ಅಲ್ಲಿ ಹಂಗೆ ಒಟ್ಟು ಕರ್ಕೊಂಡು ಹೋಗ್ತೀನಿ. ಪಿಂಟೆ ನಾನು ಒಂದ್ಸಲ ಫುಲ್ ಕೋಳಿ ತಂದು ಸುಡ್ತೀನಿ ನಿಮ್ಲೆ. ಹಿಂಗೆ ಇದ್ರ ಮ್ಯಾಗ ಸುಡ್ತಾರಲ್ಲ, ತಂದೂರಿ ಮಾಡ್ತಾರಲ್ಲ, ಹಂಗೆ ತಂದೂರಿ ಮಾಡ್ತೀನಿ. ಮತ್ತೆ ಇವತ್ತು ತಿಳಿದಿಲ್ಲ ಯಾವ ಎಲ್ಲರೂ ಹೋಗ್ಬೇಕಲ್ಲಿ ಪಿಂಟೆ ಅದ್ರ ಸಲ ನಾವು ಸುಡಾಕೆ ಎಲ್ಲರೂ ಹುಡುಕ್ಬೇಕು ಜಾಗ. ನಮ್ಮ ದೋಸ್ತದ ಹೊಲಕ್ಕೆ ಹೋಗ್ರಿ. ಎಸ್ ನಮ್ಮ ದೋಸ್ತದ ಹೊಲಕ್ಕೆ ಮಾಡ್ತೀನಿ ಅಂದ್ರೆ ಅಲ್ಲೇ ಮಾಡ್ತೇವೆ. ಫುಲ್ ಪದ್ಧತಿ ಸರಿ ಹೊಡೆದಿಲ್ಲಿ ಯವ್ವ ಕೇಳಲಿ ಪಿಂಟ್ಯಾಗ ರಪ್ಪ ಬೋದಿರ್ತ ಪಿಂಟೆ ಬಂದರಿ. ಇವತ್ತು ಪಾರ್ಟಿ ಹೋಗಿ ಕ್ಯಾನ್ಸಲ್ ಆತ. ಯಾಕಂದ್ರೆ ಇಟ್ಟು ಮಸ್ತ್ ಇಲ್ಲೇ ಮಾಡಿದ್ಲ, ಮತ್ತೆ ಯಾಕೆ ಪಾರ್ಟಿ ಬಿಡೋ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಎಲ್ಲರ ಮನ್ಯಾಗ ಇವತ್ತು ನಾನ್ ವೆಜ್ ಇತ್ತು. ನಮ್ಮ ದೋಸ್ತರ ಮನ್ಯಾಗ ಬೇಡ ಅಂತಂದ್ರೆ ಕ್ಯಾನ್ಸಲ್ ಮಾಡಿದ್ವಿ. ಮಸ್ತ್ ಇಲ್ಲಿ ಮಾಡಾಡತ್ತ ಚಲೋ ಆಗೈತೆ ಅನ್ನೋದನ್ನ ಪಿಂಟೆ ಹೆಂಗೆ ತಿನ್ನೋದ ನೋಡ್ರಿ. ಮಸ್ತ್ ಪದ್ಧತಿ ಸರಿ ಮೂವಿ ನೋಡ್ಕೋತ ನೋಡ್ರಿ. ನಾವು ಊಟ ಮಾಡೋಣ ಟೇಸ್ಟ್ ಮಾಡೋಣ ಅಂದ್ರೆ ಹೆಂಗೆ ಮಾಡೋಣ ಅಂದಂಗೆ. ಲೆಟ್ಸ್ ಟೇಸ್ಟ್. ಮಸ್ತ್ ಮಾಡ್ರಿ ಇದು ಗ್ರೇವಿ.
ಇದು ಭಾರಿ ಆಗಿತ್ತು ಸುಕ್ಕ ಇದು ನೋಡಿ ಸಾರು ಸಾರಾಟ ಕಾಸಾಗಿಲ್ರಿ ಬಟ್ ಇದು ಸುಕ್ಕ ಮಾತ್ರ ಮಸ್ತ್ ಮಾಡ್ಯಾಳ ಜಬರ್ದಸ್ತ್ ಮಾಡ್ಯಾಳ ಕರೆಗೂ ಗಿಚ್ಚಾಗಿತ್ತದು ಅಮ್ಮು ಖುಷಿ ಮಾಡಮ್ಮ ಏನು ಮಸ್ತ್ ಮಾಡಿಲಿ ಗಿಚ್ಚಾಗಿತ್ತು ಇದು ಮಸ್ತ್ ಆಗಿತ್ತು ಇದು ಓಕೆ ಓಕೆ ಬಟ್ ಇದು ಮಾತ್ರ ಭಾರಿ ಮಾಡ್ಯಾಳ್ರಪ್ಪ ಫಸ್ಟ್ ಟೈಮ್ ಮಾಡ್ಯಾಳ್ರು ಮಸ್ತ್ ಮಾಡ್ಯಾಳ ಇದು ಚಲೋ ಆಗೈತಲ್ಲ ಇದು ಅಷ್ಟಕ್ಕಷ್ಟೇ ಸಾರು ಕಟ್ಟಾಗೈತಿ ಬಟ್ ಅದು ಇದು ಸುಕ್ಕ ಮಾತ್ರ ಗಿಚ್ಚು ಮಾಡ್ಯಾಳ ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಅದೇ ಮಟ್ಟ ಎದ್ದು ಬಂದು ಹೇಳಿದಿರ ಥ್ಯಾಂಕ್ ಯು ಸೋ ಮಚ್ ಹಿಂಗಿರ್ಬೇಕು ಅದಕ್ಕೆ ಹೋಗಿದ್ದೆ ಖುಷಿ ಆಗ್ತಾಳ ಹೋಗಿ ಹೇಳಿದ್ರ ಅಂತ ಲೈಫ್ದಾಗ ಫಸ್ಟ್ ಟೈಮ್ ನೋಡ್ರಿ ರಿವ್ಯೂ ಕೊಟ್ಟಿದ್ದು ಎದ್ದು ಬಂದು ಹೇಳಂದ್ರ ಚಲೋ ಐತಂತ ಅರ್ಥ ಜೋರಾತಪ್ಪ ನಾವು ಸ್ವಲ್ಪ ಊಟ ಮತ್ತೆ